ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 750 ರೂಪೀಸ್ ಅಮೌಂಟನ್ನು ಪೇ ಮಾಡಿದ್ರೂ ಸಹ ಸರ್ವರ್ ಬ್ಯುಸಿ ಬರ್ತಾ ಇದೆ. ಸೊ ಹಾಗಾಗಿ ಆ ಸರ್ವರ್ ಈಗ ಸಹಜ ಸ್ಥಿತಿಗೆ ಮರಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಈಗಲೂ ಅಷ್ಟೇ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋದರೆ ಯಾವುದು ಬೇಗ ಓಪನ್ ಆಗ್ತಾ ಇಲ್ಲ. ಇಟ್ ಟೇಕ್ಸ್ ಲಾಂಗ್ ಟೈಮ್. ನಿಮ್ಮ ನೆಟ್ವರ್ಕ್ ಚೆನ್ನಾಗಿದ್ದರೂ ಸರ್ವರ್ ಬ್ಯುಸಿ ಇದೆ, ಹಾಗಾಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಿಲ್ಲ. ಆಪ್ಷನ್ ಎಂಟ್ರಿ ಮಾಡಿ ಸೇವ್ ಬಟನ್ ಕೊಟ್ಟರೂ ಸಹ ಅದು ಈಗ ಸೇವ್ ಆಗ್ತಾ ಇಲ್ಲ. ಬೆಟರ್ ಇವತ್ತು ಆಪ್ಷನ್ ಎಂಟ್ರಿ ಮಾಡಬೇಡಿ, ನಾಳೆ ಆಪ್ಷನ್ ಎಂಟ್ರಿ ಮಾಡಿ. ಈ ರೀತಿ ಸರ್ವರ್ ಬ್ಯುಸಿ ಆಗಿರೋದಕ್ಕೋಸ್ಕರ ಆಪ್ಷನ್ ಎಂಟ್ರಿ ಮಾಡೋ ಡೇಟನ್ನು ಈಗ KA ಎಕ್ಸ್ಟೆಂಡ್ ಮಾಡಿದ್ದೆ. ನಾನು ಪ್ರೀವಿಯಸ್ ವಿಡಿಯೋಗಳಲ್ಲೂ ಹೇಳಿದ್ದೆ ಆಪ್ಷನ್ ಎಂಟ್ರಿ ಮಾಡೋ ಡೇಟನ್ನು ಖಂಡಿತವಾಗ್ಲೂ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ. ಈಗ ಎಕ್ಸ್ಟೆಂಡ್ ಆಗಿದೆ. ಜುಲೈ 15ಕ್ಕೆ ಲಾಸ್ಟ್ ಆಗಬೇಕಾಗಿತ್ತು, ಅದನ್ನು ಈಗ ಜುಲೈ 18ರವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗೆ ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೋಬೇಡಿ, ಗಾಬರಿ ಆಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಟೆನ್ಷನ್ ಕಾಮನಾಗಿ ಎಲ್ರಿಗೂ ಹಾಗೆ ಆಗುತ್ತೆ. ಯಾಕೆಂದರೆ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಮಾಡಿದ್ಮೇಲೆ ಸೇವ್ ಕೊಟ್ಟರು ಸೇವ್ ಆಗ್ತಿಲ್ಲ ಅಂದರೆ ಎಂಥವ್ರಾದ್ರೂ ಟೆನ್ಷನ್ ಆಗುತ್ತಲ್ವ. ಮತ್ತೆ ಎಷ್ಟು ಸರಿ ಅಂತ ಅವ್ರು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಎನಿವೆ KAಗೆ ಆಪ್ಷನ್ ಎಂಟ್ರಿ ಮಾಡೋ ಡೇಟನ್ನು ಎಕ್ಸ್ಟೆಂಡ್ ಮಾಡಿದೆ. ಅದೇ ರೀತಿ ನ್ಯೂ ಶೆಡ್ಯೂಲ್ನ ಸಹ ರಿಲೀಸ್ ಮಾಡಿದೆ. ಸೊ ಆಪ್ಷನ್ ಎಂಟ್ರಿ ಮಾಡೋ ಡೇಟು ಸದ್ಯಕ್ಕೆ ಎಕ್ಸ್ಟೆಂಡ್ ಆಗಿದೆ. ಜುಲೈ 15ಕ್ಕೆ ಇದ್ದಿದ್ದು ಈಗ ಜುಲೈ 18ಕ್ಕೆ ಹೋಗಿದೆ. ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಎಕ್ಸ್ಟೆಂಡ್ ಆಗಬೇಕು ಅಂತ ಹೇಳಿ. ಏಕೆಂದರೆ KAಗಿದು ಹೊಸದಲ್ಲ, ಎಕ್ಸ್ಟೆಂಡ್ ಆಗುತ್ತೆ. ಸೊ ಈಗಲೂ ಅಷ್ಟೇ ಅದೇ ಕಂಟಿನ್ಯೂ ಆಗಿದೆ. ರಿವೈಸ್ಡ್ ಟೈಮ್ ಟೇಬಲ್ ಸಹ ರಿಲೀಸ್ ಆಗಿದೆ, ರಿವೈಸ್ಡ್ ಶೆಡ್ಯೂಲ್ ಸಹ ರಿಲೀಸ್ ಮಾಡಿದ್ದಾರೆ. ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ 18/7 ಅಪ್ ಟು 11:59 PM, ಮಧ್ಯರಾತ್ರಿ 12 ಗಂಟೆವರೆಗೂ ಟೈಮ್ ಇದೆ. ಇದಾದಮೇಲೆ ಹಣಕ್ಕೂ ಸೀಟು ಹಂಚಿಕೆ ಫಲಿತಾಂಶ, ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ 21st ಅನೌನ್ಸ್ ಆಗ್ತಾ ಇದೆ, ಬೆಳಗ್ಗೆ 11 ಗಂಟೆ ನಂತರ ಅಂತ ಹೇಳ್ತಾ ಇದ್ದಾರೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ ಫಸ್ಟ್ ರೌಂಡ್ಗೋಸ್ಕರ ನೀವು ಮತ್ತೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಡೇಟ್ 21st ಜುಲೈಯಿಂದ 24th ಜುಲೈವರೆಗೂ ಇದೆ. ಇದಾದಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡೋ ಡೇಟ್ ಸಹ ಮೆನ್ಷನ್ ಮಾಡಿದ್ದಾರೆ. 28/7 ಜುಲೈ 28ಕ್ಕೆ ಬೆಳಗ್ಗೆ 11 ಗಂಟೆ ಆದಮೇಲೆ ಫಸ್ಟ್ ರೌಂಡ್ ರಿಸಲ್ಟನ್ನ ಅನೌನ್ಸ್ ಮಾಡ್ತೀವಿ ಅಂತ KA ಹೇಳ್ತಾ ಇದೆ. ಪೋಸ್ಟ್ಪೋನ್ ಆಗಬಹುದು. ಸೊ ಮನಸ್ಸನ್ನು ಕಾಮಾಗಿಟ್ಕೊಳ್ಳಿ, ನೀವು ಕಾಮಾಗಿರಿ, ಆಪ್ಷನ್ ಎಂಟ್ರಿನ ನಿಧಾನಕ್ಕೆ ಮಾಡಿ. ಇವತ್ತು ಸಪೋಸ್ ಆಪ್ಷನ್ ಎಂಟ್ರಿ ಮಾಡಿದ್ರು ಸೇವ್ ಆಗ್ತಾ ಇಲ್ಲ ಅಂದರೆ ನಾಳೆ ಆಪ್ಷನ್ ಎಂಟ್ರಿ ಮಾಡಿ. ಲಾಸ್ಟ್ ಡೇಟ್ ಫಾರ್ ಆಪ್ಷನ್ ಎಂಟ್ರಿ ಈಸ್ 18th ಜುಲೈ. ಹಾಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರೋದು 28 ಜುಲೈ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರೋದು 21 ಜುಲೈ. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು ಗೆಟ್ ನೆಕ್ಸ್ಟ್ ಲೇಟೆಸ್ಟ್ ಅಪ್ಡೇಟ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.